ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲ ಚಿತ್ತಂ, ನಿಶ್ಚಲ ಚಿತ್ತೇ ಜೀವನ್ ಮುಕ್ತಿ. ಭಜ ಗೋವಿಂದಂ ಭಜ ಗೋವಿಂದಂ. ಸಂಕಟ ಬಂದಾಗ್ಲೆಲ್ಲ ಗೋವಿಂದ ಅಂತ ಮನುಷ್ಯ ಹೀಗೆ ದೇವ್ರ ಮೊರೆ ಹೋಗ್ತಾನಂತೆ. ಆದ್ರೆ ಕೆಲವು ಸಂಕಟನ ಪರಿಹರಿಸೋದಕ್ಕೆ ದೇವರಿಂದನೂ ಸಾಧ್ಯ ಇಲ್ಲ ಅಂತ ಪಾಪ ಅವನಿಗೆ ಗೊತ್ತೇ ಆಗೋಲ್ಲ ಅಲ್ವಾ? ಗುರುದ್ರೋಹಿ, ದ್ರೋಹಿ, ಮುಖದರ್ಶನ ಅಸಹ್ಯ. ಹೋಗೋ, ತೊಲಗೋ. ಅರೆ ರೇ ರೇ, ನಿನ್ನೆ ಅಂಗ್ಲಾಚಿ ಬೇಡ್ಕೊಂಡಿದ್ರಿ, ಮತ್ತೆ ದುರಹಂಕಾರನ? ನಿಮ್ ಹತ್ರ ಕೂಗಾಡೋದಕ್ಕಾಗ್ಲಿ ನಿಮ್ಮ ಕೂಗನ ಕೇಳಿಸ್ಕೊಳ್ಳೋದಕ್ಕಾಗ್ಲಿ ನಾನು ಇಲ್ಲಿಗೆ ಬಂದಿಲ್ಲ. ಒಂದು ಮುಖ್ಯವಾದ ಕೆಲಸಕ್ಕಾಗಿ ಬಂದಿದ್ದೀನಿ. ಓ, ಇದಿನ್ನೂ ಸುರಕ್ಷಿತವಾಗಿದೆ ಅನ್ನೋದೇ ನಿಮ್ಮ ಈ ಅಹಂಕಾರಕ್ಕೆ ಕಾರಣನಾ? ಬೇಡ 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 ಬೇಡ. ಈ ಮಡಿಕೆ ಸುರಕ್ಷಿತವಾಗಿರ್ಬೇಕು ಅಂದ್ರೆ ನಿಮ್ಮಿಂದ ನನಗೊಂದು ಕೆಲಸ ಆಗ್ಬೇಕಾಗಿದೆ. ಮಾಡ್ಕೊಡ್ತೀರಾ? ನಿಮ್ಮನ್ನೇ ಕೇಳ್ತಾ ಇರೋದು, ನನಗೆ ಕೆಲಸ ಮಾಡ್ಕೊಡ್ತೀರಾ ಅಂತ. ಇಲ್ಲಾಂದ್ರೆ ಗೊತ್ತಲ್ಲ, ಈ ಮಡಿಕೆ ಮತ್ತು ಅಂಬಿಕಾ ಇಬ್ರು ಸರ್ವನಾಶ ಆಗ್ತಾರೆ. ಬೇಡ ಬೇಡ. ಹಾಗಾದ್ರೆ ನಾನು ಕೇಳಿದ್ ಕೊಡ್ತೀರಾ? ನನಗೆ ಸುತ್ತಿ ಬಳಸಿ ಮಾತಾಡೋದಕ್ಕೆ ಗೊತ್ತಿಲ್ಲ, ನೇರವಾಗಿ ಕೇಳ್ತೀನಿ. ನನಗ್ ಬೇಕಾಗಿರೋದು ನಿಮ್ಮ ಪ್ರಾಣ. ಮಂಜರಿ ಅಮ್ಮ ಗುರುಬಲಿ ಕೊಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಅದಕ್ಕೆ ನೀವೀಗ ಮನಸ್ಸಾರೆ ನಿಮ್ಮ ಪ್ರಾಣವನ್ನ ಬಲಿ ಕೊಡಬೇಕು. ಅದು ಇವತ್ತೇ ನಡಿಬೇಕು. ಬರೀ ತಲೆ ಆಡ್ಸಿದ್ರೆ ಸಾಲದು. ಗುರು ಬಲಿ ಅಂದ್ರೆ ನಿಮಗೆ ಗೊತ್ತಿಲ್ಲದೆ ಇರೋ ವಿಷಯ ಏನೋ ಅಲ್ಲ. ಅದಕ್ಕೆ ಮೌಖಿಕ ಒಪ್ಪಿಗೆ ಬೇಕು. ಶಬ್ದಗಳಲ್ಲಿ ನಿಮ್ಮ ಒಪ್ಪಿಗೆ ಸೂಚಿಸಬೇಕು. ಒಪ್ಪಿಗೆ ಒಪ್ಪಿಗೆ, ಪ್ರಾಣ ಬಲಿ, ಒಪ್ಪಿಗೆ.